ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗ್ಗೆ ನಾನು ಬ್ಯಾಗ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಿರ್ಬೋದು ಅಂತ ಗೆಸ್ ಮಾಡಿ ನೋಡುವ. ಬಾಂಬ್ ಇದೆ ಗೈಸ್ ಇದರಲ್ಲಿ. ಬಾಂಬ್ ಏನಿಲ್ಲ, ಇದರಲ್ಲಿ ಒಂದು ಸ್ವಲ್ಪ ನಂದು ಏನು ಕಲೆಕ್ಷನ್ಸ್ ಏನಿದೆ ಅಂತೇಳಿ ಇದರಲ್ಲಿ ಹಾಕಿಟ್ಟಿದ್ದೀನಿ. ಏಕೆಂದರೆ ಇದು ಎಲ್ಲೆಲ್ಲೋ ಹಾಕಿದರೆ ಅಲ್ಲಿ ಇಲ್ಲಿ ಎಲ್ಲ ಆಗುತ್ತೆ, ಅದಕ್ಕೆ ಈ ಬ್ಯಾಗ್ ಒಳಗಡೆ ಹಾಕಿರೋದು. ಈ ಬ್ಯಾಗ್ ಬಂದು ಮೈ ಫೇವ್ರೆಟ್. ಸೊ ಇದಕ್ಕೆ ಒಂದು 350 ರುಪೀಸ್ ಕೊಟ್ಟು ತಗೊಂಡಿದ್ದು. ತುಂಬ ಚೆನ್ನಾಗೂ ಕೂಡ ಇದೆ ಈ ಬ್ಯಾಗ್. ಸೊ ಹಾಗೆ ಈ ಬ್ಯಾಗಲ್ಲಿ ಸೇಫ್ಟಿ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ, ಇದ್ರ ಜಿಪ್ಪು ಬಿಟ್ಟೋಗಿದೆ ಅಂತ ಹೇಳಿ. ನೋಡಿ ಇದ್ರೊಳಗಡೆ ಫುಲ್ ನಂದು ವಾಚ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬನ್ನಿ ಈ ವಿಡಿಯೋದೊಳಗಡೆ ಹಾಗೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಎಷ್ಟು ವಾಚಸ್ ಇದೆ ನನ್ನ ಹತ್ರ, ಯಾವ ರೇಟದಿದೆ, ಮತ್ತು ಯಾವುದು ನನ್ನ ಫೇವ್ರೇಟ್ ವಾಚ್ಗಳಲ್ಲ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನಾನು ಇವಾಗ ಒಂದೊಂದೇ ಆಗಿ ತೋರಿಸ್ತೀನಿ ನಿಮಗೆ. ಸೊ ಚೆನ್ನಾಗಿದೆ, ಬಟ್ ಫಸ್ಟ್ ನಾನು ಇದನ್ನೇ ಫಸ್ಟ್ ತೋರಿಸ್ತೀನಿ. ಇದು ಏಕೆಂತ ಹೇಳಿದ್ರೆ ತುಂಬ ಸ್ಪೆಷಲ್. ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿರ್ತೀನಿ, ಅಲ್ಲಿಂದ ಒಂದೊಂದು ನೆನಪಿಗೆ ಅಂತ, ಮತ್ತು ನೋಡಿದಾಗ ಇಷ್ಟ ಆಗುವಂಥ ಒಂದೊಂದು ವಾಚಸ್ಗಳು. ಸೊ ಅದನ್ನ ಹಂಗೆ ಕಲೆಕ್ಟ್ ಮಾಡ್ಕೊಂಡು ಹಂಗೆ ಇಟ್ಟಿದ್ದೆ. ಸೊ ಫಸ್ಟ್ ನಾನು ಇದು ಬಂದು ಆಲ್ಮೋಸ್ಟ್ 15 ಇಯರ್ಸ್ ಆಗಿದೆ ಈ ವಾಚ್. ಇದು ಬಂದು ಫಾಸ್ಟ್ರಿಕ್. ದೆನ್ 4500 ಚಿಲ್ಲರೆ. ಆವಾಗ ನಾವು ಆನ್ಲೈನಲ್ಲಿ ಇದು ಮಾಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಗಿಫ್ಟ್ ಕೊಟ್ಟಿರೋದು. ಇದು ಫಸ್ಟ್ ಅಂತಲ್ಲ, ಬಟ್ ಅವ್ರದ್ದು ಗಿಫ್ಟ್ ಇದು. ಸೊ ಹಾಗಾಗಿ ಇದು ಮೆಮೊರಿಗೆ ಅಂತ ಹಾಗೆ ಇಟ್ಕೊಂಡಿದ್ದೆ. ದೆನ್ ಆವಾಗೆಲ್ಲ ನಾವು ವಾಚಸ್ ಎಲ್ಲ ಹಾಕೊಳ್ಳುವಾಗ ಇಂಥ ಸಣ್ಣದೇ ಈ ಥರ ಸ್ಮಾಲ್ ಇರೋದನ್ನ ನಾವು ವಾಚ್ಗಳನ್ನೆಲ್ಲ ಹಾಕ್ಕೊಳ್ತಿದ್ವಿ. ಇವಾಗೆಲ್ಲ ದೊಡ್ಡ ವಾಚ್ಗಳು ಮತ್ತು ಸ್ಟೈಲಿಶ್ ಆಗಿರುವಂಥ ವಾಚ್ಗಳು, ಇವಾಗೆಲ್ಲ ತುಂಬ ಸಣ್ಣ ವಾಚ್ಗಳೆಲ್ಲ ಆವಾಗಿದ್ದಿದ್ದು ಇವಾಗ ಇದೆ. ಬಟ್ ತುಂಬ ಜನ ಕಟ್ಕೊಳ್ತಾರೆ, ಬಟ್ ನನಗೆ ಕ್ರೇಜಿ ಇಲ್ಲ ಇವಾಗ. ಆವಾಗಿತ್ತು ಈ ಥರ ಸಣ್ಣದಾಗಿ ಇಟ್ಕೊಳ್ಳೋವಂಥದ್ದು. ಸೊ ಹಾಗಾಗಿ ನನ್ನ ಹತ್ರ ತುಂಬ ಕಾಸ್ಟ್ಲಿ ಆಗಿರೋವಂಥದ್ದು ಅಂತ ಹೇಳಿದ್ರೆ ಇದೊಂದು ವಾಚ್. ಸೊ ದಿಸ್ ಒನ್ನ. ನೆಕ್ಸ್ಟ್ ನಾನು ಕೈಯಲ್ಲೇ ಇರುವಂಥದ್ದನ್ನ ನಾನು ತೋರಿಸ್ಬಿಡ್ತೀನಿ. ಇದು ಒಂದು ವಿಜಯನಗರದಲ್ಲಿ ತಗೊಂಡಿರೋದು. ಸೊ ತುಂಬ ಚೆನ್ನಾಗಿದೆ. ಇದು 2 ತಗೊಂಡೆ. ಅದನ್ನು ಇದೊಂದು ಶಾಪಲ್ಲಿ ಅಲ್ಲ, ಇವಾಗ ನಾವು ಇಲ್ಲಿ ವಿಜಯನಗರ ಮತ್ತು ಮಲ್ಲೇಶ್ವರಂ ಮತ್ತು ಹೀಗೆ ಎಲ್ಲಿ ಚಿಕ್ಕಪೇಟೆ ಈ ಥರದಕ್ಕೆಲ್ಲ ನಾವು ಶಾಪಿಂಗ್ಗೆ ಹೋದರೆ ಅಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ವಾಚ್ಗಳು ಸಿಗುತ್ತೆ. ಸೊ ಅದು ಚೆನ್ನಾಗೂ ಕೂಡ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಅದು ನೋಡಿ ತಗೊಳ್ಬೇಕು. ಇದ್ರ ಒಳಗಡೆ ಮಿಷಿನ್ಸ್ ಎಲ್ಲ ನೀವು ಕರೆಕ್ಟಾಗಿದೆಯಾ ಅದು ಎಲ್ಲ ನೋಡ್ಕೊಂಡು ತಗೊಳ್ಬೇಕು. ನೋಡಿದಾಗ ಖುಷಿ ಆದರೆ ಅದ್ರದ್ದು ಮಿಷಿನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಇದನ್ನ ಬೈ ಮಾಡ್ಬೋದು. ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ. ಮತ್ತು ನೆಕ್ಸ್ಟ್ ಇದೊಂದು ವಾಚ್. ಇದು ಟ್ರೆಂಡಿಯಾಗಿರುವಂಥದ್ದು. ಅಂದರೆ ಇವಾಗ ಎಲ್ಲ ಗರ್ಲ್ಸ್ ಕೈಯಲ್ಲಿ ಈ ಥರದ್ದು ಮತ್ತು ಇದರಲ್ಲಿ ಬೇರೆ ಬೇರೆ ಪ್ಯಾಟ್ರನ್. ಅಂದರೆ ಏನು ಗ್ರೀನ್ ಏನು ಕೊಟ್ಟಿರ್ತಾರೆ, ಅದರಲ್ಲಿ ಪಿಂಕ್ ಶೇಡ್ ಮತ್ತು ಪರ್ಪಲ್ ಕಲರ್ ಈ ಥರದ್ದೆಲ್ಲ ಇವಾಗ ಎಷ್ಟು ಟ್ರೆಂಡಿ ಅಂದರೆ ಎಲ್ಲ ಗರ್ಲ್ಸ್ ಕೈಯಲ್ಲಿ ಇದಿರುತ್ತೆ. ಸೊ ಹಾಗಾಗಿ ನಾನು ವಾಚಿಗೆ ಅಂತ ಹೋಗಿದ್ದಲ್ಲ ವಿಜಯನಗರಕ್ಕೆ. ಸೊ ಸುಮ್ಮನೆ ಹಂಗೆ ಏನೋ ಶಾಪಿಂಗ್ ಏನೋ ಮಾಡಲಿಕ್ಕೆ ಅಂತ ಹೋಗಿದ್ದೆ. ಸೊ ಆವಾಗ ನಾನು ಇದನ್ನ ತಗೊಂಡೆ. ದೆನ್ ಇದೊಂದು ವಾಚ್ ನನಗೆ ಇದು ತುಂಬ ಇಷ್ಟ ಆಗಿರೋದು. ಇದು ಅಷ್ಟೇ ಆವಾಗ ಒಂದು ಟ್ರೆಂಡಲ್ಲಿ ಬರ್ತಾ ಇತ್ತು ಈ ವಾಚ್. ನನಗೆ ಗೊತ್ತಿರಲಿಲ್ಲ, ಬಟ್ ನಾನು ಇದು ನೋಡಿದಾಗ ನನಗೆ ಒಂಥರ ಇದ್ರೊಳಗಡೆ ಗ್ಲಾಸ್ ಆಗಿ ಫುಲ್ ಗ್ಲಾಸ್ ಇದ್ರೊಳಗಡೆ ಇದು ಏನೇ ಮಿಷನ್ಸ್ ಇದ್ರೂ ಇದ್ರೊಳಗಡೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಇದು ಗ್ಲಾಸ್. ಸೊ ಹಾಗಾಗಿ ಇದನ್ನ ತಗೊಂಡೆ. ಇದ್ರ ಬೆಲ್ಟ್ ಏನು ನನಗೆ ಅಷ್ಟೇನು ಖುಷಿಯಾಗಿಲ್ಲ. ಇದರಲ್ಲಿ ಬೆಲ್ಟ್ ಬಂದು ಬ್ಲ್ಯಾಕ್ ಕಲರ್ ಮತ್ತು ಈ ಥರದ್ದು ಮತ್ತು ಗ್ರೀನ್ ಕಲರ್ ಒಂದು ಬರುತ್ತೆ. ಸೊ ಗ್ರೀನ್ ಕಲರ್ ನಾನು ತೆಗಿಯುವಾಗ ಬ್ಲ್ಯಾಕ್ ಕಲರ್ ಇರಲಿಲ್ಲ, ಹಾಗಾಗಿ ಇದೊಂದು ತಗೊಂಡೆ. ಸೊ ಇದೊಂದು ದೊಡ್ಡ ವಾಚ್. ಸೊ ಇದು ಕೈಗೆ ಈ ಥರ ಹಾಕ್ಕೊಂಡ್ರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ವಾಚ್ ಅಂತ ಈ ಥರ ಇರುತ್ತೆ. ಇಲ್ಲಿ ನೋಡಿ ಇದ್ರದ್ದು ಗ್ಲಾಸ್ ಒಡೆದೋಗಿದೆ. ಸಡನ್ ನಾನು ಹಿಂಗೆ ಹಾಕ್ಲಿಕ್ಕೆ ಅಂತ ಹೋದಾಗ ಇದು ಕೆಳಗಡೆ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದು ಇದ್ರದ್ದು ಗ್ಲಾಸ್ ಹೋಯಿತು. ಸೊ ಈ ಗ್ಲಾಸ್ ಹೋದ್ಮೇಲೆ ನಾನೇನು ಮಾಡಿದೆ, ಇದನ್ನ ಗ್ಲಾಸ್ ರೆಡಿ ಮಾಡೋಕ್ಕೂ ಹೋಗಿಲ್ಲ. ಅದೇನೆ ಇದನ್ನು ರೆಡಿ ಮಾಡೋಕ್ಕೆ ಹೋಗಿಲ್ಲ, ಹಂಗೇ ನಾನು ನೆನಪಿಗಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬ್ಯಾಟ್ರಿ ಹಾಕ್ಲಿಕ್ಕಿದೆ. ಬ್ಯಾಟ್ರಿ ಹಾಕಿ ಇದ್ರದ್ದೊಂದು ಗ್ಲಾಸನ್ನೊಂದು ರೆಡಿ ಮಾಡಿದರೆ ಪರ್ಫೆಕ್ಟಾಗಿರುತ್ತೆ ವಾಚ್. ತುಂಬ ಚೆನ್ನಾಗೂ ಕೂಡ ಇದೆ ನೋಡಿ. ಇದೆಲ್ಲ ಒಂದು ಕ್ರೇಜಿ ನನಗೆ ವಾಚ್ ಕಲೆಕ್ಷನ್. ನೋಡಿ ಹಾಕಿದ್ರೆ ನನಗೆ ಒಂದು ಲುಕ್ಕಾಗಿ ಕಾಣುತ್ತೆ ಅಂತ ಹೇಳಿ ಇದೊಂದು ತಗೊಂಡೆ ಗೈಸ್. ಇದೊಂದು ವಾಚ್ ತಗೊಂಡೆ. ಇದು ಬಂದು ಏಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಯಾರಿಸ್ ಹೈಪರ್ ಟವರ್, ಇದರೊಳಗಡೆ ಟವರ್ ಇದೆ ಇಲ್ಲಿ ಪ್ಯಾರಿಸ್ದು. ಸೊ ಹಾಗಾಗಿ ಇಲ್ಲಿ ನೋಡಿ
ಸೊ ಸಿ ಈ ಥರ ಇದ್ರದ್ದು ಪ್ಯಾರಿಸ್ದು ಇದು ಟವರ್ ಈ ಥರ ಕೊಟ್ಟಿದ್ದಾರೆ. ಹಿಂಗೆ ಇದೊಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಒಂಥರ ಲುಕ್ ಥರ ಇದೆ. ಇದು ಕೈಗೆ ಕಟ್ಟಿದರೆ ಒಂಥರ ಚೆನ್ನಾಗೂ ಕೂಡ ಇರುತ್ತೆ. ಹೀಗೆ ನೋಡಿ ಈ ಥರ ಒಂದು ವಾಚ್ ತಗೊಂಡೆ ನೋಡಿ. ಈ ವಾಚಿನೂ ಅಷ್ಟೇ, ಇದು ಒಂದು ಚೆನ್ನಾಗಿದೆ. ಇದ್ರದ್ದು ಬೆಲ್ಟೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಈ ವಾಚ್ನೂ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದು ಒಂದು 1 ಇಯರ್ 1.5 ಇಯರ್ಸ್ ಆಯಿತು. ಇದನ್ನ ವೆಯ್ಟ್ ಲಾಸಲ್ಲಿದೆ. ಸೊ ಹಾಗಾಗಿ ಇದೊಂದು ವಾಚ್ ತಗೊಂಡೆ. ಇದು ಅಷ್ಟೇ ಇದು 3 ಇಯರ್ಸ್ ಆಯಿತು ತಗೊಂಡು ಈ ವಾಚ್. ಸೊ ಇದು ನಾನು ಎಷ್ಟು 300 ಎಷ್ಟು ಹೇಳಿದ್ರು ಅವರು. ಸೊ 300ಅಲ್ಲಿ ನಾನು ಎಷ್ಟು 250 ಏನೋ ಕೊಟ್ಬಿಟ್ಟು ಇದನ್ನ ತಗೊಂಡೆ. ಸೊ ಈ ವಾಚ್ ನನಗೆ ತುಂಬ ಫೇವ್ರೇಟು. ಇದೊಂಥರ ಕೈಗೆ ಕಂಫರ್ಟಬಲ್ ಆಗಿರುತ್ತೆ. ಯಾವುದೇ ಒಂದು ನಾವು ಕೈಗೆ ಹಾಕುವಾಗ ಬ್ಲ್ಯಾಕ್ ಕಲರಲ್ಲಿ ನಮಗೆ ಹಾಕಿದಾಗ, ಬ್ಲ್ಯಾಕ್ ಕಲರಲ್ಲಿ ನಾವು ಕೈಗೆ ಹಾಕೊಂಡಾಗ ಒಂಥರ ಲುಕ್ ಥರ ಇರುತ್ತೆ. ಸೊ ಹಾಗಾಗಿ ನಾನು ಇದು ಲುಕ್ಕಾಗಿರುತ್ತೆ ಅಂತ ಹೇಳಿ ನೋಡಿ, ಇದು ತುಂಬ ಸಲ ನಾನು ಕಟ್ಟಿದ್ದೀನಿ ಈ ವಾಚ್ನ. ಸೊ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ತಗೊಂಡೆ. ಈ ವಾಚ್ ಬಂದು ವಿಜಯನಗರದಲ್ಲಿ ಎಲ್ಲೋ ತಗೊಂಡೆ ನಾನು ಇದನ್ನ, ಈಗ ನೆನಪಿಗೆ ಬರ್ತಾ ಇಲ್ಲ. ಬಟ್ ಇದು ವಾಚ್ ಚೆನ್ನಾಗಿದೆ. ಇದು ಬಂದು ಬ್ಲ್ಯಾಕ್ ಕಲರ್ದೆ, ಬ್ಲ್ಯಾಕ್ ಕಲರ್ ಇದು ಈ ಥರ ನೋಡಿ, ಈ ಥರ ಇರುತ್ತೆ. ಕಟ್ಟಿದರೆ ಈ ಥರ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಹಾಗೆ ತೆಗೆದಿಟ್ಟು ಈ ಬೆಲ್ಟ್ ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಇಟ್ಟಿದ್ದು. ಸೊ ಕಲೆಕ್ಷನ್ಸು ಇಷ್ಟು ವಾಚ್ ಕಲೆಕ್ಷನ್ಸ್ ನಂದು ಎಷ್ಟಿದೆ ವಾಚ್ ನೋಡಿ. ಸೊ ಇದೆಲ್ಲ ಡೈಲಿ ವೇರ್ ಮಾಡುವಂಥದ್ದೇ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ಬಾಯ್ ಬಾಯ್.